ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದುಬಿಟ್ಟು ಒಂದು ಈಗ ಟ್ರೆಂಡಿಂಗಲ್ಲಿರೋಂಥ ಕ್ಯಾಲಫ್ ಡಿಸೈನ್ ಅಂತ ಕಟಿಂಗ್ ಮಾಡೋಣ. ಇದು 38 ಸೈಜಿನ ಬ್ಲೌಸ್ ಆಗಿರುತ್ತೆ. ಬ್ಯಾಕ್ ಬೋಟ್ ನೆಕ್ ಬರುತ್ತೆ, ಮುಂದೆನೂ ಕ್ಯಾಲಫ್ ಡಿಸೈನ್ ಬರುತ್ತೆ. ಓಕೆನಾ, ಯಾವ ರೀತಿ ಕಟಿಂಗ್ ಮಾಡೋದು, ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ. ಈಗ ನ್ಯೂ ಟ್ರೆಂಡಿಂಗಲ್ಲಿರುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಓಕೆನಾ, ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ಲೈನಿಂಗ್ನ ಯಾವಾಗಲೂ ಓಪನ್ ಇರೋದು ಆ ಕಡೆ ಇರಬೇಕು, ಕ್ಲೋಸ್ ಇರೋದು ನಮ್ಮ ಕಡೆ ಇರಬೇಕು. ಈ ರೀತಿ ಇಟ್ಕೊಳ್ಳಿ. ಇವಾಗ ಇದಕ್ಕೆ ಫಸ್ಟ್ ಮಾರ್ಜಿನ್ ಅರ್ಧ ಇಂಚು ಮಾರ್ಜಿನ್ ಹಾಕೊಳ್ಳೋಣ. ಹೀಗೆ ಒಂದು ಅರ್ಧ ಇಂಚು ಮಾರ್ಜಿನ್ ಹಾಕ್ಕೊಳ್ಳಿ. ಯಾವುದೇ ಬ್ಲೌಸ್ ಆದರೂ ಅಷ್ಟೇ ಫಸ್ಟ್ ಅರ್ಧ ಇಂಚು ಮಾರ್ಜಿನ್ ಹಾಕ್ಕೊಳ್ಳಿ. ಇದು ಏರುಪೇರು ಇದ್ದರೆ ಕಟ್ ಮಾಡ್ಕೊಳ್ಳಿ. ಇದು ಕರೆಕ್ಟಾಗಿದೆ, ಏನು ಕಟಿಂಗ್ ಮಾಡೋಂಗಿಲ್ಲ. ಉದ್ದ ಬಂದುಬಿಟ್ಟು 14.25 ಇಂಚು. ಓಕೆನಾ, ಸ್ಟಿಚಿಂಗು ಸೇರಿಸಿ ನಮಗೆ 14.25 ಸ್ಟಿಚಿಂಗು ಸೇರಿಸಿ ಇದನ್ನು ಅಷ್ಟೇ ಹಿಂಗೆ ಮಾರ್ಕ್ ಮಾಡ್ಕೊಳ್ಳಿ. ಈಗ ಬೆನ್ನಿನ ಉದ್ದ ನೋಡ್ಕೊಳ್ಳೋಣ. ಇದು ಆ್ಯಕ್ಚುಲಿ ಬೋಟ್ ನೆಕ್ ಬರುತ್ತೆ. ಓಕೆನಾ, ಬೋಟ್ ನೆಕ್ಗೆ ಆಲ್ರೆಡಿ ಫಾರ್ಮುಲಾ ಯಾವ ರೀತಿ ಎಷ್ಟೆಷ್ಟು ತಗೋಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ. ಓಕೆನಾ, ಬೆನ್ನಿನ ಉದ್ದ ಬಂದುಬಿಟ್ಟು ಈ ಥರ ಬೆನ್ನಿನ ಉದ್ದ ಇಟ್ಕೊಳ್ಳಿ. ಇಲ್ಲಿ ಇಟ್ಕೊಂಡ್ರೆ ನಿಮಗೆ ಡೀಪ್ ಕರೆಕ್ಟಾಗಿ ಗೊತ್ತಾಗುತ್ತೆ. ಇದು 3.5 ಇದೆ, 3.5ಗೆ ಮಾರ್ಕ್ ಮಾಡ್ಕೋತೀನಿ. ಮೇಲೆ ಒಂದು ಅರ್ಧ ಇಂಚು ಸ್ಟಿಚಿಂಗಿಗೆ. ಇದು ಆ್ಯಕ್ಚುಲಿ ಬೋಟ್ ನೆಕ್ಕು. ಇವಾಗ ಇದು ಕೆಳಗಡೆ ಡೀಪ್ ಮಾತ್ರ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು. ಈಗ ಸೊಂಟದ ಸುತ್ತಳತೆ ತೊಗೊಳ್ಳೋಣ. ಟೇಪ್ನ ಇದು ಉಕ್ಸ್ ಪಟ್ಟಿ ಕಡೆಯಿಂದ ತೊಗೊಳ್ಳಿ. ಯಾವಾಗಲೇ ತೊಗೊಂಡ್ರು ನೀವು ಅಳತೆ ಬ್ಲೌಸಿಂದ ಉಕ್ಸ್ ಪಟ್ಟಿ ಕಡೆಯಿಂದ ತೊಗೊಳ್ಳಿ. ಈ ರೀತಿ ತೊಗೊಳ್ಳಿ. ಈ ರೀತಿ ಇಟ್ಕೊಂಡು ನೀಟಾಗಿ ಜಾಸ್ತಿ ಎಳೆಯೋಕ್ಕೆ ಹೋಗ್ಬೇಡಿ. 32.5 ಇದೆ. ಓಕೆನಾ, 32.5ನ ಈ ಥರ 4 ಭಾಗ ಮಾಡ್ಕೊಳ್ಳಿ. ಓಕೆನಾ, ಈ ರೀತಿ ಇಟ್ಕೊಂಡು ಹೀಗೆ 4 ಭಾಗ ಮಾಡಿ. ನೋಡಿ ಇಷ್ಟೇ. ಇದು 8.1 ಬಂತು. ಓಕೆನಾ, ಅಂದರೆ 8 ಇಂಚು ಅಂದ್ಕೊಳ್ಳಿ. 1 ಪಾಯಿಂಟ್ ಇರಲಿ, 8 ಇಂಚು. ಈಗ ಇಲ್ಲಿಂದ 1 ಇಂಚು ಡಾಟ್ಗೆ 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗಿಗೆ. ಓಕೆನಾ, ಇದು 8.1 ಬಂದಿದೆ. ಓಕೆನಾ, 32.5 ಇದೆ. ಓಕೆನಾ, ಈಗ ಎದೆ ಸುತ್ತಳತೆ ನೋಡೋಣ. ಈಗ ಇಲ್ಲಿಂದ ಮಾಮೂಲಿ ಉಕ್ಸ್ ಪಟ್ಟಿ ಕಡೆಯಿಂದ ತಗೊಳ್ಳಿ. ಯಾವಾಗಲೂ ಉಕ್ಸ್ ಪಟ್ಟಿ ಕಡೆಯಿಂದಲೇ ತೊಗೋಬೇಕು ನೀವು. ಓಕೆನಾ, ಅಳತೆನ ಇವಾಗ ಈ ರೀತಿ ಇಲ್ಲಿ ಜಾಯಿಂಟ್ ಮಾಡಿರ್ತೀವಲ್ಲ, ಇಲ್ಲಿಂದ ಇಲ್ಲಿಗೆ ತೊಗೊಳ್ಳಿ. ಇದು 9.5 ಇದೆ. ಓಕೆನಾ, ಈ 9.5ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಈ 9.5ರಲ್ಲಿ 2 ಇಂಚು ಲೆಸ್ ಮಾಡಬೇಕು. ಓಕೆನಾ, ಈ 9.5ರಲ್ಲಿ -2 ಇಂಚು ಮಾಡಿದ್ರೆ ನಿಮಗೆ 7.5 ಸಿಗುತ್ತೆ. ಓಕೆನಾ, 7.5ನ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ ವಿಡ್ತ್ ಮತ್ತು ಆರ್ಮಲ್ ಬಂದ್ಬಿಟ್ಟು 7.5. ಓಕೆನಾ, ಇಲ್ಲಿ ಇದು ಆರ್ಮಲ್ ರೌಂಡ್ ಬಂದ್ಬಿಟ್ಟು 7.5. ಈ ಕಡೆಯಿಂದನೂ 7.5ಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಆಯಿತು. ಟೇಪಿಂದ ಮಾರ್ಕ್ ಮಾಡ್ಕೊಂಬಿಡೋಣ. ಅಥವಾ ಸ್ಕೇಲಿಂದ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಈ ಕಡೆಯಿಂದನೂ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಬಂದ್ಬಿಟ್ಟು 9.5ಗೆ ಇಲ್ಲಿಂದ 1 ಇಂಚ್ ತೊಗೊಂಡ್ರೆ ಹಿಂಗೆ ಬರುತ್ತೆ. ಇದಕ್ಕೆ ಬಂದ್ಬಿಟ್ಟು ಒಂದು ಅರ್ಧ ಇಂಚ್ ತೊಗೊಳ್ಳಿ ಸಾಕು. ಈ ರೀತಿ ರೌಂಡ್ ಶೇಪ್ ಕೊಡಿ ಅಷ್ಟೇ. ಓಕೆನಾ, ಇವಾಗ ಇಲ್ಲಿ 4 ಇಂಚು ತೊಗೊಳ್ಳಿ ನೆಕ್ ವಿಡ್ತು. ಇನ್ನು ಉಳಿದಿದ್ದು ಶೋಲ್ಡರು. ಓಕೆನಾ, ಇಲ್ಲಿ 4 ಇಂಚ್ ತೊಗೊಂಡ್ರೆ ಸಾಕು. ಓಕೆನಾ, ಇವಾಗ ಇಲ್ಲಿ 4 ಇಂಚು, ಇಲ್ಲಿ ನಿಮಗೆ ಇವಾಗ 4 ಇಂಚಿಗೆ ತೊಗೊಂಡಿದ್ದೀವಿ ಅಂದ್ಬಿಟ್ಟು 4 ಇಂಚು ಡೀಪ್ ತೊಗೋಬೇಕಾಗಿಲ್ಲ, ಕಮ್ಮಿ ಮಾಡ್ಕೊಳ್ಳಿ. 4 ಇಂಚ್ ತೊಗೊಂಡಾಗ ಬ್ರಾಡ್ ಆಗಿಬಿಡುತ್ತೆ.
ಹಂಗಾಗಿ ಈ 4 ಇಂಚಿಗೆ ಬೇಡ, ನಾವು ಒಂದು 3ವರೆಗೆ ಮಾರ್ಕ್ ಮಾಡ್ಕೊಳ್ಳೋಣ. ಓಕೆನಾ, ಇಲ್ಲಿಂದ ನಮಗೆ 3ವರೆ ಆದರೆ ಸಾಕು. ಓಕೆನಾ, 3ವರೆಗೆ ಮಾರ್ಕ್ ಮಾಡೋಣ. ಇಲ್ಲಿಗೆ ಹಾಕಿ ತಗೊಳ್ಳೋಣ. ಮಾಮೂಲಿ ಇಲ್ಲಿಂದ ಒಂದು 3 ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ. ಓಕೆನಾ, 3 ಇಂಚ್ ತಗೊಂಡ್ರೆ ಸಾಕು. ಈ ಡಿಸೈನ್ಗೆ ಈ ರೀತಿ ಬಂತು. ಇಲ್ಲಿ 3 ಇಂಚ್ ತೊಗೊಂಡಿದ್ದೀನಿ, ಇಲ್ಲಿ 3ವರೆ. ಓಕೆನಾ, ಇಲ್ಲಿಂದ ಇಲ್ಲಿಗೆ 3ವರೆನೇ ತೊಗೊಳ್ಳಿ ಡೀಪು. ಈ ಕಡೆಯಿಂದ ಓಕೆ ಆಯಿತು. ಇವಾಗ ಇಲ್ಲಿ ನೀವು ಗ್ಯಾಪ್ ಓಪನ್ ಬಿಡ್ತೀನಿ ಅಂದರೆ ಬಿಡ್ಬೋದು, ಇಲ್ಲ ಅಂದರೆ ಕ್ಲೋಸ್ ಮಾಡ್ತೀನಿ ಅಂದರೆ ಮಾಡ್ಕೋಬೋದು. ನಾನು ಇಲ್ಲಿ ಓಪನ್ ಬಿಡ್ತೀನಿ. ಓಕೆನಾ, ಇಲ್ಲಿ ಓಪನ್ ಬರುತ್ತೆ. ಹಂಗಾಗಿ ಇಲ್ಲಿಂದ ನಮಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ. ಈ ಥರ ಇಲ್ಲಿಂದ ಇಟ್ಕೊಂಡು ಇದು ಹೇಗೆ ಹೋಗುತ್ತೆ ಹಾಗೇ ಫುಲ್ಲು ಸ್ಟ್ರೇಟಾಗಿ ಒಂದು ಹೊಲಿಗೆ ಇದು ಮಾರ್ಕ್ ಹಾಕ್ಕೊಡಿ ಈ ಥರ. ಓಕೆನಾ, ಇದಾಯಿತು ನೋಡಿ, ಈ ರೀತಿ ಬಂತು. ಇಲ್ಲಿ ಒಂದು ಅರ್ಧ ಇಂಚ್ಗೆ ಇನ್ನೊಂದು ಮೇಲಿಂದ ಮಾರ್ಕ್ ಹಾಕ್ಕೊಳ್ಳಿ, ಅರ್ಧ ಇಂಚ್ಗೆ. ಓಕೆನಾ, ಕ್ಯಾಲಫ್ ರೆಡಿ ಮಾಡೋದಕ್ಕೆ ಅದು ಅಂದರೆ ನಾನು ಸುಮ್ಮನೆ ತೋರಿಸ್ತಾ ಇದ್ದೀನಿ, ನಾನು ಕ್ಯಾನ್ವಾಸಲ್ಲಿ ಕಟ್ ಮಾಡ್ಕೋತೀನಿ. ಇದ್ರಲ್ಲಿ ಸುಮ್ಮನೆ ನಿಮಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ತೋರಿಸ್ತಾ ಇರೋದು. ಓಕೆನಾ, ಈ ರೀತಿ ಅರ್ಧ ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ಆಯಿತು ನೋಡಿ. ಇಷ್ಟೇ. ಇಲ್ಲಿಂದ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಈ ಥರ 2 ಇಂಚಿಗೆ ನಿಮಗೆ 1ವರೆ ಬೇಕು ಅಂದರೆ ಇಟ್ಕೋಬೋದು. ನೀವು ಕ್ಯಾಲಫ್ನ ನೀವು 1ವರೆಯಿಂದನೂ ಇಟ್ಕೋಬೋದು. 1ವರೆ ಅಂದರೆ ಚಿಕ್ಕದಾಗುತ್ತೆ. ಇದಕ್ಕೆ 2 ಇಂಚ್ ಇಟ್ಕೊಂಡ್ರೆ ಸಾಕು ಅನ್ಕೋತೀನಿ. 2 ಇಂಚ್ ತೊಗೊಳ್ಳೋಣ. 2 ಇಂಚ್ ಆದರೆ ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಈ ಡಿಸೈನ್ಗೆ 2 ಇಂಚ್ ಆದರೆ ಸಾಕು ಅನ್ಕೋತೀನಿ. ಓಕೆನಾ, ಈ ರೀತಿ ಅದು ಎಷ್ಟು ಬರುತ್ತೆ ಅಷ್ಟಕ್ಕೂ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಈ ಮಾರ್ಕ್ ಮಾಡಿ ಇದು 2 ಮಧ್ಯೆ ಇದನ್ನು ಹಿಂಗೆ ಜಾಯಿಂಟ್ ಮಾಡ್ಕೋಬೇಕು. ಈ ರೀತಿ ನಾನು ಇದು ಕ್ಯಾನ್ವಾಸಲ್ಲಿ ಮಾಡ್ತೀನಿ, ಇಲ್ಲಿ ನಿಮಗೆ ಸುಮ್ಮನೆ ತೋರಿಸ್ತಾ ಇದ್ದೀನಿ. ಓಕೆನಾ, ಈ ರೀತಿ ಬರುತ್ತೆ ಡಿಸೈನು ಅಂತ. ಓಕೆನಾ, ನೋಡಿ ಈ ರೀತಿ ಬಂತು. ಓಕೆನಾ, ಇವಾಗ ಇಲ್ಲಿಂದ ಈ ರೀತಿ ಬಂತಲ್ವ, ಇದನ್ನು ಈ ರೀತಿ ನೀಟಾಗಿ ಜಾಯಿಂಟ್ ಮಾಡ್ಕೊಳ್ಳಿ. ಓಕೆನಾ, ಇಷ್ಟೇ. ಇದಿಷ್ಟು ರೆಡಿ ಆಯಿತು. ಇದಿಷ್ಟು ಇಲ್ಲಿಂದ ಮಾಮೂಲಿ ರೌಂಡ್ ಶೇಪ್ ಕೊಟ್ಬಿಡಿ. ಇಷ್ಟೇ. ಇದನ್ನು ಬೇಕಾದ್ರೆ ನೀವು ಇನ್ನೂ ಸ್ವಲ್ಪ ಬ್ರಾಡಾಗಿ ಕೊಟ್ಕೋತೀನಿ ಅಂದರೆ ಹಿಂಗೆ ರೌಂಡ್ ಶೇಪ್ ಕೊಟ್ಕೊಳ್ಳಿ. ಓಕೆನಾ, ಇದಿಷ್ಟು ರೆಡಿ ಆಯಿತು ನೋಡಿ. ಇವಾಗ ಇದು ನಾನು ಕಟಿಂಗ್ ಮಾಡಲ್ಲ, ಕ್ಯಾನ್ವಾಸಲ್ಲಿ ಕಟ್ ಮಾಡ್ಕೊತೀನಿ. ಇವಾಗ ನಿಮಗೆ ಬೇರೆ ರೀತಿಯಲ್ಲಿ ಹೇಳಿದ್ರೆ ಕನ್ಫ್ಯೂಸ್ ಆಗುತ್ತೆ. ಇವಾಗ ಇದು ಮಾಮೂಲಿ ಇದು ಕಟ್ ಮಾಡ್ಕೊಂಬಿಟ್ಟು ಮತ್ತೆ ಇದಕ್ಕೆ ಜಾಯಿಂಟ್ ಮಾಡ್ಕೋಬೇಕು ಒಂದು ಅರ್ಧ ಇಂಚು. ಇವಾಗ ನಾವು ಇದು ಹೇಗಿದೆ ಶೇಪ್ ಇದನ್ನು ಕಟ್ ಮಾಡಿಕೊಂಡು ಅಂದರೆ ಕ್ಯಾನ್ವಾಸಲ್ಲಿ ಕಟ್ ಮಾಡ್ತೀನಿ ನಾನು. ಆಮೇಲೆ ಇದಕ್ಕೆ ಈ ಬಟ್ಟೆಗೆ ಇದಕ್ಕೆ ಬಂದುಬಿಟ್ಟು ಇಲ್ಲಿ ಅರ್ಧ ಇಂಚು ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ನಾವು ಕ್ಯಾಲಫ್ ಕಟ್ ಮಾಡಿಬಿಡ್ತೀವಲ್ವ, ಇಲ್ಲಿ ಸ್ಟಿಚಿಂಗ್ ಹೋದಾಗ ಅರ್ಧ ಇಂಚ್ ಕಮ್ಮಿ ಬಂದುಬಿಡುತ್ತೆ, ನಮ್ಗೆ ಟೈಟ್ ಫಿಟ್ಟಿಂಗ್ ಆಗುತ್ತೆ. ಫಿಟ್ಟಿಂಗ್ ಹಿಂದೆ ಅದಕ್ಕೋಸ್ಕರ ಇಲ್ಲಿ ಒಂದು ಅರ್ಧ ಇಂಚ್ ಅಷ್ಟೇ, ಇನ್ನೇನಿಲ್ಲ. ಇಲ್ಲಿ 1 ಇಂಚು ಜಾಯಿಂಟ್ ಮಾಡಿಕೊಂಡ್ರೆ ನಮಗೆ ಒಂದು ಅರ್ಧ ಇಂಚ್ ಬಟ್ಟೆ ಆದರೆ ಸಾಕು. ಇದಕ್ಕಿಂತ ಅರ್ಧ ಇಂಚ್ ಬರಬೇಕಿಲ್ಲಿ ಸ್ಟಿಚಿಂಗ್ಗೆ. ನಮಗೆ ಸ್ಟಿಚಿಂಗ್ ಇಲ್ಲಿಗೆ ಬಂದರೆ ಅರ್ಧ ಇಂಚ್ ಎಕ್ಸ್ಟ್ರಾ ಬಟ್ಟೆ ಬೇಕಾಗಿರೋದ್ರಿಂದ ಇಲ್ಲಿ ಜಾಯಿಂಟ್ ಮಾಡ್ಕೋಬೇಕು. ಓಕೆನಾ, ಇದು ಕನ್ಫ್ಯೂಸ್ ಆಗುತ್ತಪ್ಪ ನಮ್ಗೆ ಅದೇನು ಜಾಯಿಂಟಿಂಗ್ ಎಲ್ಲ ಬರಲ್ಲ ಅನ್ನೋರು ಹೇಳಿದಂಗೆ ಪೇಪರು ಇಲ್ಲ ನ್ಯೂಸ್ ಪೇಪರು ಇಲ್ಲ ಕ್ಯಾನ್ವಾಸ್ ತೊಗೊಂಡ್ಬಿಟ್ಟು ಇವಾಗ ಇದು ಏನಿದೆ ಹೀಗೆ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಇದನ್ನು ಕಟ್ ಮಾಡ್ಕೊಂಬಿಡ್ಬೇಕು. ಓಕೆನಾ, ಇವಾಗ ಇದು ಕಟ್ ಮಾಡ್ಕೊಂಡಾದಮೇಲೆ ಆ ಪೇಪರ್ನ ಇದ್ರ ಮೇಲೆ ಇಟ್ಟು ಇದು ಇನ್ನೂ ಮುಂದೆ ಹೋಗುತ್ತೆ. ಅವಾಗ ಏನಾದರೂ ಅಳತೆ ಕಟ್ ಮಾಡ್ಕೊಂಡಿರ್ತೀವಿ, ಇಲ್ಲಿ ಅರ್ಧ ಇಂಚ್ ಇಲ್ಲಿಗೆ ಬರುತ್ತೆ, ಇಲ್ಲಿಗೆ. ಇದು ಇಲ್ಲಿಂದ ಇನ್ನು ಮುಂದೆ ಹೋಗುತ್ತೆ ಗ್ಯಾಪು. ಓಕೆನಾ, ಇಲ್ಲಿ ಮುಂದೆ ಹೋಗಿ ಕಟಿಂಗ್ ಮಾಡ್ಕೋಬೇಕಾಗತ್ತೆ, ಆ ರೀತಿ ಬರುತ್ತೆ. ಓಕೆನಾ, ಬೇಕಾದ್ರೆ ಅದನ್ನು ತೋರಿಸ್ತೀನಿ. ಪೇಪರ್ಲಿ ಆ ಥರನೂ ಮಾಡ್ಬೋದು, ಈ ಥರ ಎರಡೂ ತೋರಿಸ್ಕೊಡ್ತೀನಿ. ನಿಮ್ಗೆ ಯಾವುದಿಗೆ ಈಸಿ ಆಗುತ್ತೆ ಅದು ಮಾಡಿ. ನಾನು ಇದನ್ನು ಕಟ್ ಮಾಡಿ ತೋರಿಸ್ತೀನಿ. ಇದೇ ಥರನೇ ಪೇಪರಲ್ಲೂ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಎಷ್ಟೇನೆ. ಓಕೆನಾ, ಮಾಮೂಲಿ 3ವರೆಗೆ ಮಾರ್ಕ್ ಮಾಡ್ಕೊಳ್ಳಿ. 3.5 ಇಂಚ್ಗೆ 3.5 ಇಂಚು, ಅರ್ಧ ಇಂಚು ಎಕ್ಸ್ಟ್ರಾ, ಟೋಟಲ್ 4 ಇಂಚು. ಓಕೆನಾ, ಆಯಿತು. ಇವಾಗ ಇಲ್ಲಿಂದ ಉದ್ದ ಬಂದುಬಿಟ್ಟು ಬ್ಲೌಸ್ನ ಉದ್ದ ಓಕೆ 14 1/4. ಓಕೆನಾ,
ಸ್ಟಿಚಿಂಗ್ ಸೇರಿಸಿ 14 ಕಾಲಿಗೆ ಇಲ್ಲಿ ಮಾರ್ಕ್ ಮಾಡಿ ಇದನ್ನು ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಆಯಿತಾ, ಇದು ಓಕೆ. ಇವಾಗ ಇಲ್ಲಿಂದ ನೆಕ್ ವಿಡ್ತ್ ಮತ್ತು ಶೋಲ್ಡರ್ ಬಂದ್ಬಿಟ್ಟು 7.5 ಮಾರ್ಕ್ ಮಾಡಿ ಇಲ್ಲಿಂದ ಇಲ್ಲಿಗೆ 4 ಇಂಚು ನೆಕ್ ವಿಡ್ತು, 4 ಇಂಚು. ಇವಾಗ ಇಲ್ಲಿಂದ ನಮಗೆ ಬೇಕಾಗಿರೋದು 3.5 ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ ವಿಡ್ತ್ ಮಾತ್ರ 4, ಇದು ಮಾತ್ರ 3.5. ಓಕೆನಾ, ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಈ ಥರ ಇದನ್ನು ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಎಲ್ಲಿಗೆ ಬರುತ್ತೆ ಏನು ಅನ್ನೋದು ನಿಮಗೊಂದು ಐಡಿಯಾ ಸಿಗುತ್ತೆ. ಓಕೆನಾ, ಇದು ಮಾರ್ಕ್ ಮಾಡಿಕೊಂಡು ಇವಾಗ ಇಲ್ಲಿಂದ ಇಲ್ಲಿಗೆ 3 ಇಂಚ್ ತೊಗೊಳ್ಳಿ. ಲೆಂತ್ ಉದ್ದ 3 ಇಂಚು, ಬೋಟ್ ನೆಕ್ ಕಟಿಂಗ್ ಮಾಡೋಕ್ಕೆ 3 ಇಂಚು ಈ ರೀತಿ ತೊಗೊಂಡ್ರೆ ಆಯಿತಾ. ಇವಾಗ ಮತ್ತೆ ಇಲ್ಲಿಂದ ಇವಾಗ ಇದರದ್ದೇನೂ ಇಲ್ಲ, ಇವಾಗ ಹೇಗಿದೆ ಇದು ನಿಮಗೆ ಯಾವ ರೀತಿ ಬೇಕು ಆ ಥರ ಈ ಥರ ಡ್ರಾ ಮಾಡ್ಕೊಳ್ಳಿ. ಓಕೆನಾ, ಇವಾಗ ಇಲ್ಲಿಂದ ಇದು ನಮಗೆ 3.5 ಮಾರ್ಕ್ ಮಾಡ್ಕೊಳ್ಳೋಣ. ಇದು 3.5 ಸಾಕು ಡೀಪು. ಇಲ್ಲಿಂದ ಹೀಗೆ ಮಾರ್ಕ್ ಮಾಡ್ಕೊಳ್ಳಿ. ಇಷ್ಟೇ ನೋಡಿ, ಕಾಣಿಸ್ತಾ ಇದೆಯಾ? ನಾನು ಅದಕ್ಕೆ ಮಾರ್ಕರ್ ತೊಗೊಂಡಿದ್ದೀನಿ, ಕನ್ಫ್ಯೂಸ್ ಆಗುತ್ತೆ ಅಂತ. ಈ ರೀತಿ ಇದೆ. ಇವಾಗ ಇಲ್ಲಿಂದ ನೋಡಿ, ಇಲ್ಲಿಂದ ಇದು 7.5 ಮಾರ್ಕ್ ಮಾಡೋಣ. ಈಗ 7.5 ಮಾರ್ಕ್ ಮಾಡಿ ಇದನ್ನು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಳಿ. ಓಕೆ ಆಯಿತಾ, ಮತ್ತು ಈ ಕಡೆಯಿಂದ ಇದನ್ನು ಜಾಯಿಂಟ್ ಮಾಡ್ಕೊಳ್ಳಿ. ಆಯಿತು, ಇದು ನಮಗೆ ಎದೆ ಸುತ್ತಳದ ಬಂದ್ಬಿಟ್ಟು 9.5. ಓಕೆನಾ, ಇದು 9.5 ಮಾರ್ಕ್ ಮಾಡಿ ಇದನ್ನು ಇಲ್ಲಿಂದ ಒಂದು ಅರ್ಧ ಇಂಚು ತೊಗೊಳ್ಳಿ. ಓಕೆನಾ, ಇದು ಜಾಸ್ತಿ ಬೇಡ, ಅರ್ಧ ಇಂಚ್ ತೊಗೊಳ್ಳಿ. ಈಗ ತೊಗೊಂಡು ಹಿಂಗೆ ಜಾಯಿಂಟ್ ಮಾಡ್ಕೊಳ್ಳಿ. ಈ ರೀತಿ ಬಂತು. ಅದಕ್ಕೆ ಎಕ್ಸ್ಟ್ರಾ 2 ಇಂಚು. ಓಕೆನಾ, ಇದು ಬಂದ್ಬಿಟ್ಟು 8 ಇಂಚು, 8.1 1 ಇಂಚು ಡಾಟ್ಗೆ 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗಿಗೆ. ಓಕೆನಾ, ಅಷ್ಟೇ. ಇದು ಇದಿಲ್ಲಿಂದ ಹಿಂಗೆ ಜಾಯಿಂಟ್ ಮಾಡ್ಕೊಳ್ಳಿ. ಇದನ್ನು ಹಿಂಗೆ ಜಾಯಿಂಟ್ ಮಾಡಿ ಆಯಿತು. ಓಕೆನಾ, ಇದ್ರದ್ದು ಮುಗೀತು. ಇದಿಷ್ಟೇ. ಇವಾಗ ಕ್ಯಾಲಾಫ್ನ ಕಟ್ ಮಾಡ್ಕೋಬೇಕು. ಇಲ್ಲಿಂದ ನೀಟಾಗಿ ಇದು ಹೇಗೆ ಹೋಗುತ್ತೆ ಸ್ಟ್ರೇಟಾಗಿ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಈ ಥರ ಇಲ್ಲಿ 3 ಇಂಚು ಬಿಟ್ಟಿದ್ವಲ್ಲ ಅಲ್ಲಿಂದ. ಓಕೆನಾ, ಈ ಥರ ಸ್ಟ್ರೇಟಾಗಿ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಇದ್ರ ಪಕ್ಕದಲ್ಲೇ ಒಂದು ಅರ್ಧ ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಟೇಪಲ್ಲಿ ಈ ರೀತಿ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಅರ್ಧ ಇಂಚ್ ತೊಗೊಳ್ಳಿ ಸಾಕು, ಜಾಸ್ತಿ ಬೇಡ. ಅರ್ಧ ಇಂಚ್ ಆದರೆ ಕ್ಯಾಲಫ್ ಜಾಸ್ತಿ ಅಗಲ ಆದಷ್ಟು ಚೆನ್ನಾಗಿ ಬರೋಲ್ಲ. ಅರ್ಧ ಇಂಚ್ ಆದರೆ ಸಾಕು, ಅಂದರೆ ಎತ್ಕೊಂಡಂಗೆ ಆಗುತ್ತೆ ಮೇಲೆ. ಅದಕ್ಕೋಸ್ಕರ ಒಂದು ಅರ್ಧ ಇಂಚ್ ತೊಗೊಂಡ್ರೆ ಸಾಕು, ನಿಮಗೆ ನೀಟಾಗಿ ಬರುತ್ತೆ. ಓಕೆನಾ, ಈಗ ಇದನ್ನು ಹಾಗೇ ಕಟ್ ಮಾಡ್ಕೊಳ್ಳಿ. ಇದು ಹೇಗಿದೆ ಹಾಗೆ ಶೇಪ್ ತೊಗೊಳ್ಳಿ. ಇದು ಹೇಗಿದೆ ಹಾಗೇ. ಓಕೆನಾ, ಈಗ ಆಲ್ರೆಡಿ ಅರ್ಧ ಇಂಚ್ ಮಾರ್ಕ್ ಮಾಡಿದ್ದೀವಲ್ಲ ಅದ್ರ ಮೇಲೆ ಈ ಥರ ಮಾಡ್ಕೊಳ್ಳಿ. ಓಕೆನಾ, ಇಷ್ಟೇ. ಇದು ಇವಾಗ ಇಲ್ಲಿಂದ ನಮಗೆ 2 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. 2 ಇಂಚ್ಗೆ ಸಾಕು. ನೀವು ಇನ್ನೂ ಚಿಕ್ಕದು ಬೇಕು ಅಂದರೂ ಮಾಡ್ಕೋಬೋದು. ನಿಮ್ಗೆ ಏನಾದರೂ ಇಲ್ಲಪ್ಪ ನಮ್ಗೆ ಇನ್ನೂ ಚಿಕ್ಕದಾಗಿ ಮಾಡ್ಕೋತೀನಿ ಅಂದರೂ ಮಾಡ್ಕೊಳ್ಳಿ. ಓಕೆನಾ, 1 ಇಂಚು. ಇದು 2 ಇಂಚಿಗಾದರೆ ಒಂಥರ ಬ್ಯಾಕ್ ಡಿಸೈನ್ ಆಗಿರೋದ್ರಿಂದ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಇನ್ನೂ ಹತ್ತತ್ರ ಬೇಕು ಅಂದರೂ ಮಾಡ್ಕೋಬೋದು, ಅದು ನಿಮ್ಮ ಆಪ್ಷನ್. ಓಕೆನಾ, 2 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಕ್ಯಾಲಾಫ್ ಡಿಸೈನ್ ಎಷ್ಟು ಈಸಿಯಾಗಿ ಮಾಡ್ಕೋಬೋದು. ಕ್ಯಾಲಾಫ್ದು ಸ್ಕೇಲು ಇದೆ ನನ್ನ ಹತ್ರನೂ. ಅದೇ ನನಗಿದೆ ಅಡ್ಜಸ್ಟ್ ಆಗಿಬಿಟ್ಟಿದೆ, ಹಂಗಾಗಿ ನಾನು 2 ಇಂಚ್ಗೆ ಹೀಗೆ ತೊಗೊಬಿಡ್ತೀನಿ. ಓಕೆನಾ, ಈ ರೀತಿ. ಇವಾಗ ನಿಮಗೆ ಅಷ್ಟು ಕನ್ಫ್ಯೂಸ್ ಆಗುತ್ತೆ ಅಂದರೆ ಇದ್ರ ಮಧ್ಯದಲ್ಲಿ ಒಂದು ಮಾರ್ಕ್ ಹಾಕ್ಕೊಳ್ಳಿ ಈ ಥರ. ಓಕೆನಾ, ಮಧ್ಯಕ್ಕೆ ಈ ಥರ ಮಾರ್ಕ್ ಹಾಕಿದ್ರೆ ನಿಮ್ಗೆ ಕ್ಯಾಲಾಫ್ನ ಡ್ರಾಯಿಂಗ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಓಕೆನಾ, ಈ ರೀತಿ. ಇವಾಗ ಇದನ್ನು ಈ ರೀತಿ ನೋಡಿ, ಈ ರೀತಿ ಜಾಯಿಂಟ್ ಮಾಡಿ. ಇಷ್ಟೇ. ಅಂದರೆ ಇದು ಡ್ರಾಯಿಂಗು ನೀವು ಯಾವ ರೀತಿ ಬಿಡಿಸ್ತೀರಾ ಅದ್ರ ಮೇಲೆ ಹೋಗುತ್ತೆ. ನೀವು ನೀಟಾಗಿ ರೌಂಡ್ ಶೇಪ್ ಕೊಟ್ಟರೆ ಅದರ ರೌಂಡ್ ಶೇಪು ನೀಟಾಗಿ ಬರುತ್ತೆ. ಓಕೆನಾ, ನಾನು ಹೇಳ್ದಂಗೆ ನೀವು 1.5 ಇಂಚ್ಗೂ ಬೇಕಾದರೆ ನೀವು ಇದನ್ನು ಮಾಡ್ಕೊಬೋದು. ಕರೆಕ್ಟಾಗಿ ಮಧ್ಯಕ್ಕೆ ಇಲ್ಲಿಂಗೆ ತೊಗೊಬನ್ನಿ, ಇದನ್ನು ಹಿಂಗೆ ಜಾಯಿಂಟ್ ಮಾಡಿ ಅಷ್ಟೇ. ಓಕೆನಾ,
ನನಗೆ ಇಷ್ಟು ಸಾಕು 2 ಇಂಚು ಅಂದ್ಕೊಂಡೆ. ನಿಮಗೆ ಅದೇ ಹೇಳ್ದಂಗೆ 1.5 ಇಂಚು 1 ಇಂಚು ಬೇಕು ಅಂದರೆ ನೀವು ಅಷ್ಟು ಮಾಡ್ಕೊಳ್ಳಿ. ಈಗ ಇದು ಇನ್ನೂ ಜಾಸ್ತಿ ಬರುತ್ತೆ ಕೆಲವು, ನೀವು ಕಮ್ಮಿ ಮಾಡಿದಷ್ಟು ಲೆಂತ್ನ ಜಾಸ್ತಿ ಬರುತ್ತೆ. ಓಕೆನಾ, ಅಷ್ಟೇ. ಈ ರೀತಿ ಬಂತು. ಓಕೆನಾ, ಇದಿಷ್ಟೇ ಇವಾಗ ಮೇನು. ಇವಾಗ ಇದು ನಿಮಗೆ ಎಲ್ಲಿವರೆಗೂ ಬೇಕು ನೋಡ್ಕೊಂಡು ಹಿಂಗೆ ಜಾಯಿಂಟ್ ಮಾಡಿಕೊಡಿ. ಓಕೆನಾ, ಆಯಿತು. ಇವಾಗ ಕಟ್ ಮಾಡೋಣ. ಇವಾಗ ಇದ್ರದ್ದು ಹೇಗೆ ಎತ್ಕೊಳ್ಳಿ, ಇದೇನು ಚೇಂಜ್ ಮಾಡಲ್ಲ, ಇದನ್ನು ಮಾತ್ರ ಕಟ್ ಮಾಡ್ತೀವಿ. ಓಕೆನಾ, ಇಷ್ಟು ಮೇನ್. ಓಕೆನಾ, ಇಲ್ಲಿ ಏನು ಚೇಂಜಸ್ ಇರುತ್ತೆ ಅಂದರೆ, ಇದೇನಿಲ್ಲ ಮಾಮೂಲಿ ಹೀಗೆ ಇರುತ್ತೆ. ಈ ಪೀಸ್ನ ಇಟ್ಕೊಳ್ಳಿ. ಏನಕ್ಕಪ್ಪ ಅಂದರೆ, ನೀವು ಲಾಸ್ಟಲ್ಲಿ ಇದು ಮಾಡಬೇಕಾದ್ರೆ ಈ ಥರ ಇಟ್ಕೊಂಡು ನಿಮ್ಗೆ ಈ ಲೆಂತ್ ಬೇಕು, ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು ಇದು ಮಾಡೋದಕ್ಕೆ. ಇವಾಗ ಏನಾಗುತ್ತೆ, ಇದು ಹೀಗೆ ಇರುತ್ತೆ. ಇವಾಗ ಇದನ್ನು ನೀವು ಇದೇ ರೀತಿ ಇಟ್ಟು ಕಟ್ ಮಾಡಿ ಸ್ಟಿಚ್ ಮಾಡಿದಾಗ ನಿಮ್ಮ ಸ್ಟಿಚಿಂಗ್ ಇಲ್ಲಿಗೆ ಬಂದುಬಿಡುತ್ತೆ. ಇದು ಆ್ಯಕ್ಚುಲಿ 1 ಇಂಚು ಇಲ್ಲಿ ಕ್ಯಾಲಫೆಲ್ಲ ಬಂದಿರೋದ್ರಿಂದ 1 ಇಂಚು ವೇಸ್ಟ್ ಆಗಿದೆ. ಇವಾಗ ನೀವು ಇಲ್ಲಿಗೆ ಸ್ಟಿಚ್ ಮಾಡೋಕೆ 1 ಇಂಚು ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಇಲ್ಲಿ 1 ಇಂಚು ಎಕ್ಸ್ಟ್ರಾ ತೊಗೋಬೇಕು. ಇದು ಲೈನಿಂಗ್ ಮೇಲೆ ಇಟ್ಟಾಗ ಇಲ್ಲಿಂದ 1 ಇಂಚು ಜಾಸ್ತಿ ತೊಗೊಳ್ಳಿ. ಇಲ್ಲೇನಿಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ, ಇಲ್ಲಿಗೆ ತೊಗೊಂಡ್ರೆ ನಮ್ಗೆ ಇಲ್ಲಿ ಸ್ಟಿಚಿಂಗ್ ಬರುತ್ತೆ. ಓಕೆನಾ, ಇಲ್ಲಿಂದ ಇವಾಗ ಈ ರೀತಿ ಇದೆಯಲ್ಲ ನೋಡಿ, ಇಲ್ಲಿ 1 ಇಂಚಿಗೆ ತೊಗೊಂಡ್ರೆ ನಿಮ್ಗೆ ಇಲ್ಲಿಗೆ ಬರುತ್ತೆ, ಅರ್ಧ ಇಂಚು ಸ್ಟಿಚಿಂಗ್ ಹೋಗುತ್ತೆ. ನಿಮ್ಗೆ ಇಲ್ಲಿ ರೆಡಿ ಏನಿದೆ ಇಲ್ಲಿವರೆಗೂ ಸಿಕ್ಕಿದಾಗ ಏನಾಗುತ್ತೆ, ನಿಮಗೆ ಕರೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ. ನೀವು ಇನ್ನೂ ಇಲ್ಲಿಗೆ ತೊಗೊಂಬಿಟ್ಟಾಗ ಏನಾಗುತ್ತೆ, ಟೈಟ್ ಆಗುತ್ತೆ. ಹಾಗೆ ಹಿಂದೆ ಫುಲ್ಲು ಟೈಟ್ ಆಗುತ್ತೆ. ಅದಕ್ಕೋಸ್ಕರ ಆದಮೇಲೆ ಇದು ಬೋಟ್ ನೆಕ್ ಬೇರೆ, ಬೋಟ್ ನೆಕ್ಗೆ ಇನ್ನೂ ಟೈಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇದೊಂದಕ್ಕೋಸ್ಕರ ನಾವು ಈ ಥರ ಎಕ್ಸ್ಟ್ರಾ ಇದನ್ನು ಕಟ್ ಮಾಡ್ಕೋಬೇಕು. ನಾನು ಹೇಳಿದ್ದೇನಪ್ಪ ಅಂದರೆ, ಇವಾಗ ಈ ಪೀಸನ್ನು ಇವಾಗ ಇದನ್ನು ಹೀಗೆ ಒಂದೇ ಸಮ ಕಟ್ ಮಾಡಿಬಿಟ್ಟು ಇಲ್ಲಿಗೆ 1 ಇಂಚ್ ಬಟ್ಟೆ ಆ್ಯಡ್ ಮಾಡ್ಕೊಳ್ಳೋದು. ಅಂದರೆ ಲೈನಿಂಗ್ ಬಟ್ಟೆನ 1 ಇಂಚ್ ಜಾಯಿಂಟ್ ಮಾಡಿಕೊಂಡ್ರೆ ಅಲ್ಲಿಗೆ ಬರುತ್ತೆ. ನಿಮಗೆ ಜಾಯಿಂಟ್ ಮಾಡಿಕೊಂಡು ಇಲ್ಲಿಗೆ ಮಾರ್ಕ್ ಮಾಡಿ ಇಲ್ಲಿಂದ ಇಲ್ಲಿಗೆ ಸ್ಟಿಚಿಂಗ್ ತೊಗೊಂಡ್ರೆ ಸಾಕು ಆಗುತ್ತೆ. ನಾನು ಹೇಳಿದ್ನಲ್ಲ, ಇವಾಗ 1 ಇಂಚ್ ಅಂದರೆ 1.5 ಇಂಚ್ ತೊಗೊಳ್ಳಿ. ಸ್ಟಿಚಿಂಗ್ ಎಲ್ಲ ಮಾಡಿ ನಮ್ಗೆ ಕರೆಕ್ಟಾಗಿ 1 ಇಂಚಿಗೆ ಕಟ್ ಮಾಡಿಕೊಂಡ್ರೆ ಸಾಕು. ಆ ಮೆಥಡು ಈಸಿನೇ. ಕೆಲವರು ಅದೇ ಇವಾಗ ಇದಕ್ಕೆ ಜಾಯಿಂಟ್ ಮಾಡೋದಕ್ಕೆ ಬೇಜಾರು ಮಾಡ್ಕೋತೀನಿ ಅನ್ನೋರು ಈ ಮೆಥಡ್ ಯೂಸ್ ಮಾಡ್ಕೋಬೋದು. ಈ ಥರ ಪೇಪರಲ್ಲಿ ಕಟ್ ಮಾಡಿಬಿಟ್ಟು ನೀವು ಡೈರೆಕ್ಟಾಗಿ ಲೈನಿಂಗ್ ಮೇಲೆ ಇಟ್ಟು ಕಟ್ ಮಾಡ್ಕೋಬೋದು. ಓಕೆನಾ, ಇವಾಗ ಇದು ಹೀಗೆ ತೋರಿಸ್ತೀನಿ ಇದು ಯಾವ ರೀತಿ ಅಂತ. ಇವಾಗ ಇದೇನಿಲ್ಲ, ಇದು ಹೀಗೆ ಇರುತ್ತೆ, ಇದನ್ನೇನು ಚೇಂಜಸ್ ಇಲ್ಲ. ಇವಾಗ ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಇಷ್ಟು ಬೇಕು ನಮಗೆ ಪೇಪರ್. ಓಕೆನಾ, ಈ ರೀತಿ ಬಂತು. ಇದು ಕ್ಯಾನ್ವಾಸು ಕಟ್ ಮಾಡ್ಕೋಬೇಕು, ಮತ್ತು ಮಾಮೂಲಿ ಲೈನಿಂಗ್ ಮೇಲೂ ಕಟ್ ಮಾಡ್ಕೋಬೇಕು. ಫಸ್ಟ್ ಕ್ಯಾನ್ವಾಸ್ ಕಟ್ ಮಾಡ್ಕೊಂಬಿಟ್ರೆ ಆಮೇಲೆ ಎಕ್ಸ್ಟ್ರಾ ಪೀಸ್ ಇಟ್ಟು ಅಟ್ಯಾಚ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಓಕೆನಾ, ತೆಳ್ಳಗಿದ್ದರೆ ನೀವು ಲೈನಿಂಗ್ ಕೊಟ್ಟೆ ಅಟ್ಯಾಚ್ ಮಾಡಬೇಕಾಗುತ್ತೆ. ಇದೇನು ತೆಳ್ಳಗಿಲ್ಲ, ಮಂದ ಇದೆ. ಹಾಗಾಗಿ ಡೈರೆಕ್ಟಾಗಿ ನೀವು ಕ್ಯಾನ್ವಾಸ್ನ ಲೈನಿಂಗ್ಗೆ ಅಟ್ಯಾಚ್ ಮಾಡಿಬಿಟ್ಟು ಉಲ್ಟಾ ತಿರುಗಿಸ್ಕೊಂಡ್ರು ನಡೆಯುತ್ತೆ. ಓಕೆನಾ, ಇದಕ್ಕೆ ಅಟ್ಯಾಚ್ ಮಾಡಿ
ಲೈನಿಂಗ್ನ ಅಟ್ಯಾಚ್ ಮಾಡಿಬಿಟ್ಟು ಕೆಳಗಡೆ ಲೈನಿಂಗ್ ಉಲ್ಟಾ ತಿರುಗಿಸ್ಕೊಂಡ್ರೆ ಡಿಸೈನ್ ಬಂದ್ಬಿಡುತ್ತೆ. ಈಸಿಯಾಗಿ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಓಕೆನಾ, ಇದಿಷ್ಟು ಮೇನು. ಇವಾಗ ಲೈನಿಂಗ್ ಮೇಲೆ ಇಟ್ಟು ತೋರಿಸ್ಕೊಡ್ತೀನಿ ನಿಮ್ಗೆ ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಅಂತ. ಇಲ್ಲಿ ರೆಡಿ, ಇಲ್ಲಿಂದ ಇಲ್ಲಿ ಮಾರ್ಕ್ ಇದೆಯಲ್ಲ, ಇದು ರೆಡಿ ನಮಗೆ. ಓಕೆ, ಈ ರೀತಿ ಬಂದು ಇದು ರೆಡಿ ನಮಗೆ. ಇದು ಇಷ್ಟಕ್ಕೆ ಬೇಕು ಬಟ್ಟೆ, ಏನು ಮಾರ್ಕ್ ಇದೆಯಲ್ಲ ಇಷ್ಟಕ್ಕೆ ಅಂದರೆ ಸ್ಟಿಚಿಂಗ್ ಬೇಕಾಗಿರೋದು. ಓಕೆನಾ, ಈಗೇನಪ್ಪ ಅಂದರೆ ಇಲ್ಲಿಂದ ಅರ್ಧ ಇಂಚು ಎಕ್ಸ್ಟ್ರಾ ತೊಗೋಬೇಕು ಸ್ಟಿಚಿಂಗಿಗೆ. ನೀವು ಸ್ಟಿಚಿಂಗ್ ಮಾಡಬೇಕು ಅಂದರೆ ಇಲ್ಲಿ ಬಟ್ಟೆ ಇರಬೇಕಲ್ವ, ಆ ಬಟ್ಟೆ ಎಕ್ಸ್ಟ್ರಾ ತೊಗೋಬೇಕು. ಓಕೆನಾ, ಇದ್ರ ಪಕ್ಕದಲ್ಲಿ ಒಂದು 1/4 ಇಂಚು ಇಲ್ಲ ಅರ್ಧ ಇಂಚ್ ತೊಗೊಂಡ್ರೆ, ಅರ್ಧ ಇಂಚ್ ತೊಗೊಂಡ್ರೆ ಸಾಕು. ಓಕೆನಾ, ಈ ರೀತಿ ಅರ್ಧ ಇಂಚ್ ತೊಗೊಳ್ಳಿ ಅಷ್ಟೇ. ಇದಕ್ಕೆ ಡಿಫ್ರೆನ್ಸ್ ಏನಪ್ಪ ಅಂದರೆ ಅಷ್ಟೇ, ಇನ್ನೇನು ಚೇಂಜಸ್ ಬರೋಲ್ಲ. ನೀವೇನು ತೊಗೊಂಡಿದ್ದೀವಿ ಅಷ್ಟಕ್ಕೇ ಇವಾಗ ಇದನ್ನು ಕಟ್ ಮಾಡ್ತೀವಿ. ಓಕೆನಾ, ಇಷ್ಟು ಇನ್ನೇನು ಚೇಂಜಸ್ ಇಲ್ಲ ಇದರಲ್ಲಿ, ಇದೊಂದೇ ನೀವು ಚೇಂಜಸ್ ಮಾಡ್ಕೋಬೇಕಾಗಿರೋದು. ಓಕೆನಾ, ಈ ರೀತಿ ತಗೊಂಡು ಇವಾಗ ಇಲ್ಲಿಗೆ ನೋಡಿ, ಇದಿಷ್ಟು ಬಟ್ಟೆಗೋಸ್ಕರ ನಾವು ಎಕ್ಸ್ಟ್ರಾ ಈ ಥರ ಕಟ್ ಮಾಡ್ಕೋಬೇಕು. ಇಲ್ಲ ಅಂದರೆ ಏನು ಪ್ರಾಬ್ಲಮ್ ಇಲ್ಲ. ನಾನು ಹೇಳಿದ್ನಲ್ಲ, ನೀವು ಎಕ್ಸ್ಟ್ರಾ ಒಂದಿಷ್ಟು ಪೀಸ್ ಕೊಟ್ಟು ಜಾಯಿಂಟ್ ಮಾಡ್ಕೊಂಡ್ರೂ ನಡೆಯುತ್ತೆ. ಇಷ್ಟೇ ನೋಡಿ, ಇಷ್ಟಕ್ಕೋಸ್ಕರ ಪೇಪರ್ ಕಟ್ ಮಾಡಬೇಕು. ಇವಾಗ ಇದೀಗಿದೆಯಲ್ಲ, ಇವಾಗ ಇದು ಹಿಂಗೆ ಬರಲ್ಲ, ಚೇಂಜ್ ಆಗುತ್ತೆ. ಓಕೆನಾ, ನಿಮಗೆ ಈ ರೀತಿ ಇಟ್ಕೊಂಡಾಗ ಇದಿನ್ನೂ ಮುಂದೆ ಹೋಗುತ್ತೆ ನೋಡಿ. ಇಲ್ಲಿ ಇಟ್ಕೋತೀನಿ ಅಂದರೆ ನೋಡಿ, ಇನ್ನೂ ಸ್ವಲ್ಪ ಮುಂದೆ ಹೋಯ್ತು, ಗ್ಯಾಪ್ ಆಯಿತು. ಓಕೆನಾ, ನೋಡಿ ಇಲ್ಲಿ 1 ಇಂಚು ಗ್ಯಾಪ್ ಆಯಿತು, ಮುಂದೆ ಬಂತು. ಇಲ್ಲಿ 1 ಇಂಚು ಮುಂದೆ ಹೋಯ್ತು, ಯಾಕೆಂದರೆ ನಾವು ಇಲ್ಲಿ 1 ಇಂಚು ಜಾಸ್ತಿ ತೊಗೊಂಡಿದ್ದೀವಲ್ಲ, ಅದಕ್ಕೆ ಇಲ್ಲಿ ಬಟ್ಟೆ 1 ಇಂಚು ಮುಂದೆ ಹೋಯ್ತು ಅಷ್ಟೇ, ಇನ್ನೇನಿಲ್ಲ. ಇವಾಗ ಇದನ್ನು ಮಾಮೂಲಿ ಇದು ಹೇಗಿದೆ ಹಾಗೆ ಇಟ್ಕೊಳ್ಳಿ. ಹೇಳ್ದಂಗೆ ಬೇಕು ಅಂದರೆ ನೀವು ಇದಕ್ಕೂ ಈ ಥರ ಇಟ್ಕೊಂಡು ಪಿನ್ ಹಾಕ್ಕೊಳ್ಳಿ. ಯಾವುದೇ ಆದರೂ ಅಷ್ಟೇ, ಪಿನ್ ಹಾಕ್ಕೊಳ್ಳೋದ್ರಿಂದ ನೀಟಾಗಿ ಬರುತ್ತೆ, ಬಟ್ಟೆ ಸರಿಯಲ್ಲ. ಈ ರೀತಿ ಇದನ್ನು ಕಟ್ ಮಾಡ್ಕೋಬೇಕು. ಇವಾಗ ಇದನ್ನು ಇದು ಹೇಗಿದೆ ಹಾಗೆ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಓಪನ್ ಬರುತ್ತೆ, ಇಲ್ಲಿಂದ ಇದು ಹೇಗಿದೆ ಕ್ಯಾಲಪ್ನ ಅದೇ ರೀತಿ ಕಟ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಯಾನ್ವಾಸ್ನ ಐರನ್ ಮಾಡ್ಕೊಂಬಿಡಿ, ಆಗ ಈಸಿಯಾಗಿ ಸ್ಟಿಚ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆನಾ, ಹೇಗಿದೆ ಹಾಗೆ ಕಟ್ ಮಾಡ್ಕೊಳ್ಳೋಣ.
ರೀತಿ ಬರುತ್ತೆ. ಈ ಥರ ಸ್ವಲ್ಪ ಕ್ಯಾನ್ವಾಸ್ನ ಯೂಸ್ ಮಾಡಿ ಬ್ಯಾಕ್ ಡಿಸೈನ್ ಕಟ್ ಮಾಡ್ಕೋಬೇಕಾಗುತ್ತೆ. ಓಕೆನಾ, ಇಷ್ಟೇ ಇದರಲ್ಲಿ. ಇದೊಂದನ್ನು ನೀವು ಸ್ವಲ್ಪ ಎಕ್ಸ್ಟ್ರಾ ಇದು ತೊಗೊಳೋದ್ರಿಂದ ಅದಕ್ಕೆ ನೀವು ಎಕ್ಸ್ಟ್ರಾ ಚಾರ್ಜ್ ಮಾಡಬೇಕಾಗುತ್ತೆ ಈ ಡಿಸೈನ್ಗೆ. ಈ ರೀತಿ ಬರುತ್ತೆ ನೋಡಿ. ಓಕೆನಾ, ಇದು ಈ ರೀತಿ ಮೇಲೆ ಬರುತ್ತೆ. ಓಕೆ, ಈ ರೀತಿ ಬರುತ್ತೆ ನೋಡಿ. ಈ ರೀತಿ ಬರುತ್ತೆ ಕ್ಯಾಲಾಫ್. ಇಲ್ಲಿಗೆ ಕ್ಯಾನ್ವಾಸ್ ಕೊಟ್ಟು ಅಟ್ಯಾಚ್ ಮಾಡಿಕೊಂಡು ಇದನ್ನು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇದಾಯಿತು. ಇನ್ನು ಬ್ಯಾಕ್ ಪೀಸ್ ಕಟ್ ಮಾಡ್ಕೊಳ್ಳೋಣ.